ಸೇವೆ ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಒಳಗಡೆ ಭಗವಂತನಿಂದ. ನಾವು ಕೇವಲ ಮೂರ್ತಿಯಲ್ಲಿ ಮಾತ್ರ ಭಗವಂತನ ನೋಡೋದಲ್ಲ, ನಾವು ಪ್ರತಿಯೊಬ್ಬ ವ್ಯಕ್ತಿಯ ಒಳಗಡೆನೂ ಭಗವಂತನನ್ನ ನೋಡ್ತಕ್ಕಂಥ ಒಂದು ಗುಣವನ್ನು ಬೆಳೆಸ್ಕೋಬೇಕು. ಯಾರು ಜೀವಿಗಳ ಸೇವೆ ಮಾಡ್ತಾರೋ ಅವರು ಏನು ಜೀವಿಗಳ ಸೇವೆ ಮಾಡಿದ್ರೆ ಅದು ಶಿವ ಸೇವೆ ಅಂತ ಸ್ವಾಮೀಜಿಯವರ ಚಿಂತನೆ. ನೀನು ಜೀವಿಗಳ ಸೇವೆ ಮಾಡ್ತಾ ಮಾಡ್ತಾನೆ ಭಗವಂತನ ಸಾಕ್ಷಾತ್ಕಾರದ ಹಂತದವರೆಗೂ ಹೋಗ್ಬೋದು ಅಂತ ಸ್ವಾಮೀಜಿಯವರು ಹೇಳಿದ್ರು. ಹಾಗಾಗಿ ಜೀವಶಿವ ಸೇವೆ ನಾವು ಕಲ್ಪನೆ ಇಟ್ಕೊಂಡು ಈ ಒಂದಷ್ಟು ಕೆಲಸಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾವು ಮಾತಾಜಿಯವರ ಹತ್ರ ಒಂದಷ್ಟು ಸಲಹೆ ಈ ಥರ ಮಾಡಲಿಕ್ಕೆ ಮಾತಾಜಿಯವರಿಗೆಲ್ಲ ಕೇಳಿದ್ವಿ. ಅದಕ್ಕೆ ಮಾತಾಜಿಯವರು ಒಂದಷ್ಟು ಸಮ್ಮತಿ ಕೊಟ್ಟರು. ಅದರಲ್ಲಿ ನನಗೆ ಕೊಟ್ಟಿದ್ದ ಏನಂದರೆ, ಒಂದಷ್ಟು ಶಾಲೆಗಳಿಗೆ ಹೋಗಿ ಒಂದಷ್ಟು ಪುಸ್ತಕಗಳನ್ನು ಕೊಟ್ಟು ಸ್ವಾಮೀಜಿಯವರ ಚಿಂತನೆ, ಸ್ವಾಮಿ ದಿವ್ಯದ್ರಯರ ಚಿಂತನೆ, ಅದಕ್ಕಿಂತ ದೊಡ್ಡ ಸೇವೆ ಇನ್ನೊಂದು ಇದೆಯಾ? ಹಾಗಾಗಿ ಆ ಕೆಲಸ ಮಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ರು. ಹಾಗಾಗಿ ಇವತ್ತು ನಾನು ಓದಂಥ ಶಾಲೆ ಸಾಣಿಕೆರೆ ಹೈಸ್ಕೂಲ್, ಆ ಸ್ಕೂಲ್ಗೆ ಹೋಗ್ಬಿಟ್ಟು ಒಂದಷ್ಟು ಮತ್ತು ಇನ್ನೊಂದು ಕಾಪರಳ್ಳಿರ್ತಕ್ಕಂಥ ಒಂದು ಹೈಸ್ಕೂಲ್, ಎರಡು ಶಾಲೆಗೆ ಹೋಗಿ ಸ್ವಾಮೀಜಿಯವರ ಚಿಂತನೆಗಳನ್ನು ಒಂದಷ್ಟು ಮಕ್ಕಳಿಗೆ ತಿಳಿಸಿ ಅವರಿಗೆ ಸ್ವಾಮೀಜಿಯವರ ಪರಿಚಯ ಮಾಡಿಕೊಟ್ಟು ಒಂದಷ್ಟು ಪುಸ್ತಕಗಳನ್ನು ಮಾರಾಟ ಮಾಡಿಕೊಡುತ್ತೆ. ಇದು ಅಲ್ಲಿ ಸಾಣಿಕೆರೆ ಶಾಲೆಯಲ್ಲಿ ಮಕ್ಕಳ ರೆಸ್ಪಾನ್ಸ್ ಸರಿ ಇರಲಿಲ್ಲ, ಪರವಾಗಿಲ್ಲ ಅನ್ನೋ ಇತ್ತು. ಇದು